ಜೋರಾಗಿ ಮಾತಾಡಬೇಕು. ಹಾಯ್ ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಮಂತ್ರಾಲಯಕ್ಕೆ ಹೋಗೋಕ್ಕೆ ನಮ್ಮ ಗ್ರೂಪ್ ನೋಡಿ ಹೆಂಗ್ ಕೂತ್ಕೊಂಡು ಇಲ್ಲಿ. ಎಲ್ಲರಿಗೂ ನಮಸ್ಕಾರ ಗೈಸ್. ಆಲ್ರೆಡಿ ಇಂಟ್ರೊಡಕ್ಷನ್ ನನ್ನ ಕಸಿನ್ ಕೊಟ್ಟಿದ್ದಾನೆ. ಸೊ ನಾವು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಇವಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ನಮಗೆ ಟ್ರೈನ್ ಇರೋದು 8:40ಗೆ. ಸೊ ನಾವು 1 ಅವರ್ ಬೇಗನೆ ಬಂದಿದ್ದೀವಿ. ಯಾಕಂದರೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತ. ಯಾಕಂದರೆ ಒಬ್ಬೊಬ್ಬರು ಒಂದು ಪ್ಲೇಸಿಂದ ಬರಬೇಕಿತ್ತು. ಅಂದರೆ ಒಂದು 4 ಫ್ಯಾಮಿಲಿ ಡಿಫ್ರೆಂಟ್ ಪ್ಲೇಸಿಂದ ಬರಬೇಕಿತ್ತು. ಸೊ ಅದಕ್ಕೇ ಇವಾಗ ಎಲ್ಲರೂ ಬಂದಿದ್ದಾರೆ. ಬಟ್ ನಮ್ಮ ಬಾವವ್ರು ಇನ್ನೂ ಬಂದಿಲ್ಲ. ಸೊ ಅವ್ರು ಬಂದಿದ ತಕ್ಷಣ ಒಳಗಡೆ ಹೋಗಿ ಹೊರಡದೆ. ಸೊ ಅವ್ರು ಬರಲಿ ಅಂತ ಕೂತಿದ್ವಿ. ಹಾಯ್ ಮಾಡಿ ಆಂಟಿ. ಅಂಕಲ್ ಹಾಯ್ ಹೇಳಿ ಅಂಕಲ್. ಬಾವಾ ವಿಹಾನ್ ಹಾಯ್ ಮಾಡು. ಇರು. ಸೊ ಫೈನಲಿ ಟ್ರೈನ್ ಮೂವ್ ಆಯಿತು. ಏನು ಹೇಳು? ಊಟ ಮನೇಲೇ ಪ್ಯಾಕ್ ಮಾಡ್ಕೊ ಬಂದ್ಬಿಟ್ಟಿದ್ದೀವಿ. ಹಲೋ ಹಾಯ್ ಮಾಡಬೇಕು. ಸೊ ಚೆಕಿಂಗ್ ಪ್ರೋಸೆಸ್ ಕೂಡ ಇಲ್ಲಿ ನಡೀತಾ ಇದೆ. ಸೊ ಚೆಕಿಂಗ್ ಕಂಪಲ್ಸರಿ ಇರುತ್ತೆ ಗೈಸ್. ಆ್ಯಂಡ್ ನಮ್ದು ಏನಾಗಿತ್ತು ಅಂತಂದರೆ 2 ಕಂಪಾರ್ಟ್ಮೆಂಟಲ್ಲಿ ಸೀಟ್ಸ್ನ ಅಲಾಟ್ ಮಾಡಿದ್ರು. ಯಾಕಂದರೆ ಇರೋದು 26 ಮೆಂಬರ್ಸ್ ಆಗಿರೋದ್ರಿಂದ ಇನ್ನೂ ಒಂದು ಕಂಪಾರ್ಟ್ಮೆಂಟಲ್ಲಿ ಮಾಡಿದರು. ಸೊ ನಾವು ಅಲ್ಲಿ ಹೋಗಿ ಕುತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಒಂದೇ ಕಡೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಆ್ಯಂಡ್ ಅವ್ರು ಚೆಕಿಂಗ್ ಮಾಡಿ ಆದಮೇಲೆ ನಾವು ಶಫಲ್ ಆಗಿ ಕೂರ್ಬೋದು ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಇವಾಗ ಊಟನ ಕೂಡ ಮುಗಿಸ್ದೆ. ಫೈನಲಿ ಟ್ರೈನ್ ಹತ್ತಿದ್ದೀವಿ. ಇವಾಗ ಆಲ್ರೆಡಿ ಒಂದು 3-4 ಸ್ಟಾಪ್ ಆಗಿದೆ, ಬಟ್ ಯಾವ್ದಂತ ಗೊತ್ತಿಲ್ಲ. ಸೊ ಊಟನೂ ಫೈನಲಿ ಊಟ ಕೂಡ ಮುಗೀತು. ಇವಾಗ ಆರಾಮಾಗಿ ಕೂತಿದ್ದೀವಿ. ಒಂದಷ್ಟು ರೀಲ್ಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಎಲ್ಲ ಬೇರೆ ಸೀಟು ಬೇರೆ ಕಡೆ ಸಿಕ್ಬಿಟ್ಟಿದೆ ನಮಗೆ, ಒಂದೇ ಕಡೆ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಜನ, ಇಲ್ಲೆಲ್ಲ ಸ್ವಲ್ಪ ಜನ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಬಾವ ಮತ್ತು ನಮ್ಮ ಅಕ್ಕ, ಆಮೇಲೆ ಇಲ್ಲಿ ನನ್ನ ಕಸಿನು ಇಲ್ಲ ನಮ್ಮ ಅಕ್ಕ ಆರಾಮಾಗಿ ಎಲ್ಲೋ 1 ತಿಂಗಳು ಗೈಸ್ 1 ತಿಂಗಳು ಆಸ್ಟ್ರೇಲಿಯಾ ಟ್ರಿಪ್ಪಿಗೆ ಬರೋ ಥರ ಅವಾಗಿಂದ ಅವ್ರ ಹಸ್ಬೆಂಡ್ ಜೊತೆ ಮಾತಾಡ್ತಾವಳು. ಇನ್ನೂ 1 ಅವರ್ ಆಗಿಲ್ಲ ಟ್ರೈನ್ ಮೂವ್ ಆಗಿ, ಅಷ್ಟು ಬೇಗ ಮಾತಾಡ್ತಾವಳು. ಇಲ್ಲೊಬ್ಳು ಕುತ್ಕೊಂಡು, ಇನ್ನೊಬ್ರು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಇವಾಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ಕೂತಿದ್ದಾರೆ. ಬನ್ನಿ ಹೋಗಿ ಅವ್ರನ್ನ ನೋಡೋಣ. ಇಲ್ಲಿ ಒಂದು ಸ್ವಲ್ಪ ಜನ ಇಲ್ಲಿ ಖಾಲಿ ಮಾಡಿ ಯಾರು ಕೂತಿಲ್ಲ. ಇಲ್ಲಿ ಇಲ್ಲಿ ಇವ್ರು ಕುತ್ಕೊಳ್ಳೋರು, ಇಲ್ಲಿ ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ. ಆಮೇಲೆ ನಿದ್ದೆ ಬಂದಾಗ ಇಲ್ಲಿ ಹೋಗ್ತಾರಂತೆ. ಇಲ್ಲಿ ಸ್ವಲ್ಪ ಜನ ರೀಲ್ಸ್ ಮಾಡ್ತಾ ಇದ್ದಾರೆ ಗೈಸ್, ರೀಲ್ಸ್. ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡತ್ತೆ ಆ್ಯಂಡ್ ಇಲ್ಲಿ ಇವನು ತಕ್ಷು, ಇಲ್ಲಿ ನಮ್ಮ ದೊಡ್ಡತ್ತೆ, ಇಲ್ಲಿ ಇನ್ನೊಬ್ರತ್ತೆ ಡೀಪ್ ಸ್ಲೀಪಲ್ಲಿದ್ದಾರೆ. ಇಲ್ಲಿ ಡೀಪ್ ಸ್ಲೀಪ್ ಅಂದ್ಕೊಂಡೆ, ಬಟ್ ಎದ್ದಿದ್ದಾರೆ. ಆಂಟಿ ತೋರಿಸ್ತಾ ಇಲ್ಲ, ವ್ಲಾಗ್ ಮಾಡ್ತಾ ಇದ್ದೀನಿ. ಅನು ಅಕ್ಕ ಎಲ್ರಿಗೂ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಬಂದಿರೋ ಖುಷಿಗೆ. ಇಲ್ಲೊಬ್ಬ ಅವರೇ ಹಾಯ್. ಎಲ್ಲ ಹೋಗ್ತಾ ಇದ್ಯಾ? ಹುಡುಕ್ತಾ ಇದ್ದೀರಾ? ಹಲೋ, ನಿಮ್ನೆ ಮಹೇಶ್ ಅವರೇ, ಸೀರಿಯಲ್ ರಾಜು. ಅಲ್ಲಿ ನೋಡಿ ಅವಳು ಟಾಕಿಂಗು. ನಿಮಗೆ ಭವ್ಯ ಮತ್ತೆ ಹಿತೇಶ್. ಸೊ ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ಮಂತ್ರಾಲಯಂ ರೀಚ್ ಆದ್ವಿ. ಇವಾಗ ಟೈಮ್ ಬಂದು 4 ಗಂಟೆ ಇಲ್ಲ 3:50 ಆಗಿದೆ ಅನಿಸುತ್ತೆ. ಸೊ ನಾವು ಟ್ರೈನ್ ಹತ್ತಿದ್ದು 8:40. ಇವಾಗ ಬಂದು ಇಳ್ದಿರೋದು 3:50ಕ್ಕೆ. ಇವಾಗ ಏಂತ್ರಲ್ಲಿ ಹೋಗೋದು ಅಂತ ಪ್ಲ್ಯಾನ್ ನಡೀತಾ ಇದೆ. ಡೈರೆಕ್ಟ್ ರೂಮಿಗೆ ಹೋಗ್ತೀವಿ. ನನಗಂತೂ ಫುಲ್ ಕೋಲ್ಡ್ ಆಗಿದೆ. ನಾವು ಬೆಡ್ಶೀಟ್ ಎಲ್ಲ ತರೋದು ಮರ್ತಿದ್ವಿ ಅಂದರೆ ಟ್ರೈನಲ್ಲಿ ಇರ್ತೀವಿ ಅಂತ ತಂದಿರಲಿಲ್ಲ. ಆ್ಯಂಡ್ ಗೈಸ್ ರೂಮಿಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಆದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಅಲ್ಲೇ ವಾಯ್ಸ್ ಕೊಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಗೈಸ್. ಬಟ್ ಏನಾಯ್ತು ಅಂದರೆ ಫುಲ್ ಥ್ರೋಟ್ ಪೇನಿಂದ ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ತುಂಬ ಸ್ನೀಸ್ ಕೂಡ ಬರ್ತಾಯಿತ್ತು ಅವಾಗವಾಗ. ಸೊ ಅದಕ್ಕೆ ಸರಿ ಬಿಡು, ಆಮೇಲೆ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನನಗೆ ಗೊತ್ತಿಲ್ಲ ಹೆಂಗೆ ಬಂದಿರುತ್ತೋ ಏನೋ ಅಂತ. ಪ್ರಾಪರ್ ಎಡಿಟ್ ಕೂಡ ಮಾಡೋಕ್ಕಾಗಲಿಲ್ಲ ನನಗೆ. ತುಂಬ ದಿನ ಟೈಮ್ ತೊಗೊಂಡಿದ್ದೀನಿ ಈ ವ್ಲಾಗ್ ಎಡಿಟ್ ಮಾಡೋದಕ್ಕೆ. ಆ್ಯಂಡ್ ಫೈನಲಿ ನಾನು
ಔಟ್‌ಫಿಟ್ ಯಾವ ರೀತಿ ಬರಬೇಕು ಅಂತ ಅನ್ಕೊಂಡಿದ್ನೋ ಸೇಮ್ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ. ಆ್ಯಂಡ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ಹೂವು ಹುಡುಕ್ತಾ ಇದ್ದೀವಿ, ಅಂದರೆ ಫ್ಲವರ್ ಎಲ್ಲಿ ಸಿಗುತ್ತೆ ತಗೊಳ್ಳೋಣ ಅಂತ. ಬಾವ ಆಯ್ ಮಾಡಿ ಬಾವ. ಹಲೋ ಸೀರಿಯಲ್ ರಾಜು ಆಯ್ ಮಾಡಿ. ಚಿಂಟು ಅಲ್ಲಿ ಆಂಟಿ ಆಯ್ ಮಾಡ್ತಾ ಇದ್ದಾರೆ. ಎಲ್ಲರೂ ದೋತಿಲಿದ್ದಾರೆ ಇವತ್ತು. ನಮ್ಮ ಅಕ್ಕಂಗೆ ಪಾಪ ಹುಷಾರಿಲ್ಲ. ಸಾಕು. ಸೊ ಇವಾಗ 8 ಗಂಟೆ ಆಗಿದೆ ಟೈಮು. ದೇವಸ್ಥಾನಕ್ಕೆ ಬಂದಮೇಲೆ ಹೂವು ಎಲ್ಲ ತೊಗೊಳ್ದೆ ಹೆಂಗಿರುತ್ತೆ ಹೇಳಿ. ಸೊ ಅದಕ್ಕೇ ಹೂವನ್ನ ತೊಗೊಂಡು ಹೂವನ್ನ ಮುಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಗೈಸ್, ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣವೇ ಎಷ್ಟು ಪ್ರಶಾಂತವಾಗಿ, ಎಷ್ಟು ನೆಮ್ಮದಿ ಫೀಲ್ ಆಯಿತು ಗೊತ್ತಾ. ಯಾರಿಗೆ ಅನುಭವ ಆಗಿದೆಯೋ ಗೊತ್ತಿಲ್ಲ, ಅಷ್ಟು ತಣ್ಣಗೆ, ಅಷ್ಟು ಪ್ರಶಾಂತವಾಗಿತ್ತು. ಆ ಮಂತ್ರ ಎಲ್ಲ ಹೇಳ್ತಾ ಇತ್ತು, ದೇವ್ರಿಗೆ ಅಭಿಷೇಕ ಕೂಡ ನಡೀತಾ ಇತ್ತು. ಸೊ ದರ್ಶನನ ಮುಗಿಸ್ಕೊಂಡು ಮತ್ತೆ ಅಕ್ಷತೆ ಕಾಳು ಸಿಕ್ತು, ಅದನ್ನು ತಗೊಂಡು ಇವಾಗ ಒಂದು ರೌಂಡ್ ಬರೋಣ ಅಂತ ಬಂದಿದ್ದೀನಿ. ಸೊ ಇಲ್ಲೆಲ್ಲನೂ ಕೂಡ ಚೆನ್ನಾಗಿತ್ತು. ಗೈಸ್, ನಾನು ಅದೆಲ್ಲ ನೋಡಿಕೊಂಡು ವ್ಲಾಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ನಾನು ಈಚೆ ಹುಡ್ಕೋಣ ಅಂತ ಬಂದೆ. ಅಲ್ಲಿ ನೋಡಿದ್ರೆ ದೀಪ ಹಚ್ಚಿ ಗಂಗೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಬಟ್ ಅದನ್ನ ಹೆಂಗೆ ಮಾಡ್ಬೇಕು ಏನಂತ ಗೊತ್ತಿಲ್ಲ, ಯಾಕಂದರೆ ನಮ್ಮ ಅಮ್ಮ ಇದ್ದರೆ ಏನೋ ಕೇಳ್ಬಿಟ್ಟು ಮಾಡ್ಬೋದು. ಸೊ ಅದಕ್ಕೆ ನಾನೇನು ತೊಗೊಳ್ಳಿಲ್ಲ. ಈಗ ನಮ್ಮ ಅಮ್ಮನ ಹುಡುಕ್ತಾ ಇದ್ದೀನಿ. ಆ್ಯಂಡ್ ನಾನು ನಮ್ಮ ಅಮ್ಮನ ಹುಡುಕ್ತಾ ಇದ್ದರೆ ಇಪ್ತೇಶ್ ಆರಾಮಾಗಿ ಹಿಂದೆ ವ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದ. ಅವ್ನು ಇದರಿಂದ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಯಿತು ನನಗೆ, ಯಾಕಂತಂದರೆ ವೀಡಿಯೋಸ್ ಎಲ್ಲ ಅವನೇ ಸ್ವಲ್ಪ ಮಾಡಿಕೊಟ್ಟ. ನನಗಿದ್ದಿದ್ರೆ ನನಗಂತೂ ಮೊದಲೇ ಟಯರ್ಡ್ ಫೀಲ್ ಇತ್ತು. ಸೊ ಹೆಂಗೋ ಅವನಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಆ್ಯಂಡ್ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಅಂತ. ಈಗ ನಮ್ಮ ಅಮ್ಮನ ಹುಡುಕಿ ಅವ್ರು ಸಿಕ್ಕಿದ ಮೇಲೆ ಪ್ರಸಾದ ತರಕ್ಕೆ ಹೋಗಬೇಕು. ಅದಾದಮೇಲೆ ನೆಕ್ಸ್ಟು ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಸೊ ಗೈಸ್, ಫೈನಲಿ ನಮ್ಮ ಅಮ್ಮವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವ್ರು ಎಲ್ಲಿ ಪ್ರಸಾದ ತೊಗೊಂಡು ಬಂದು ಆಲ್ರೆಡಿ ಕೂತಿದ್ದಾರೆ. ನಾನು ನೋಡಿದ್ರೆ ಆರಾಮಾಗಿ ಒಳಗಡೆನೇ, ದೇವಸ್ಥಾನದ ಒಳಗಡೆನೇ ಇದ್ದೀನಿ. ಈಗ ಒಂದಷ್ಟು ಫೋಟೋಶೂಟ್ ಮಾಡೋಣ, ಬಟ್ ಬಿಸಿಲಿದೆ, ನೋಡಬೇಕು. ಇವಾಗ ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ಟಿಫನ್ ತಿನ್ನಕ್ಕೆ ಹೋಗಬೇಕು ಗೈಸ್. ಸೊ ಗೈಸ್, ನಾನು ಹೇಳ್ದೆ ಅಲ್ವಾ ಸಿಕ್ಕಾಪಟ್ಟೆ ಕೋಲ್ಡ್ ತಲೆನೋವ್ತಾಯಿತ್ತು ಅಂತ. ಅದಕ್ಕೆಲ್ಲ ಒಂದೇ ಮೆಡಿಷನ್ ಕಾಫಿ ಗೈಸ್. ಇವಾಗ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ನಾರ್ಮಲ್ ಆಗ್ತೀನಿ. ಸೊ ಬಿಸಿಲಿರಲಿ, ಚಳಿ ಇರಲಿ, ಮಳೆ ಇರಲಿ, ಏನೇ ಇರಲಿ, ನಮಗೆ ಕಾಫಿ ಬೇಕಂದರೆ ಬೇಕು. ಆ್ಯಂಡ್ ಇವಾಗ ಕಾಫಿ ಕುಡ್ದಾಯಿತು, ಪ್ರಸಾದ ಎಲ್ಲ ತೊಗೊಂಡ್ವಿ. ಇವಾಗ ಟಿಫನ್ ಮಾಡೋಕ್ಕೆ ಹೋಗಿದ್ದೀವಿ. ಸೊ ಟಿಫನ್ ಮುಗಿಸ್ಕೊಂಡು ಒಂದಷ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ, ಅಂದರೆ ಬುಕ್ ಮಾಡಿಬಿಟ್ರೆ ಅವ್ರು ಕರ್ಕೊಂಡು ಹೋಗ್ತಾರಂತೆ. ಸೊ ಇವಾಗ ಅದಕ್ಕೂ ಮಾತಾಡಬೇಕು ಅಂತ ಅತ್ತೆ ಹೋಗಿದ್ದಾರೆ. ನಾವಿಲ್ಲಿ ಟಿಫನ್ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಟ್ಯಾಟೂ ಥರ ಹಾಕ್ಸ್ಕೊತಾ ಇದ್ರು, ಅಂದರೆ ರಂಗೋಲಿ ಥರ ಎಲ್ಲ ಹಾಕ್ತಾರಲ್ವ ಗೈಸ್. ಇದನ್ನ ಏನು ಹೇಳ್ತಾರೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಮೆಹಂದಿ ಅಂತ ಹೇಳ್ತಾರಂತೆ. ಸೊ ಇದನ್ನು ಚಿಕ್ಕ ವಯಸ್ಸಲ್ಲಿ ಹಾಕಿಸ್ಕೋತಿದ್ದೆ ನಾನು, ಬಟ್ ಇವಾಗ ಹಾಕಿಸ್ಕೊಳ್ಳಿಲ್ಲ ಗೈಸ್. ನಾನು ತುಂಬಾ ಫೋರ್ಸ್ ಮಾಡಿದ್ರು ಹಾಕ್ಸ್ಕೊ ಅಂತ, ಬಟ್ ಸ್ಯಾರಿ ಎಲ್ಲ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಿಸ್ಕೊಳ್ಳಿಲ್ಲ. ಮಕ್ಕಳೆಲ್ಲರೂ ಒಂದೊಂದು ಹಾಕಿಸ್ಕೊತೀನಿ ಅಂತ ಬಂದರು. ಸರಿ ಹೆಂಗೂ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಬಂದರೆ 3-4 ಹಾಕಿಸ್ಕೊಂಡು ನನಗೆ ಟ್ಯಾಕ್ಸ್ ಬಿತ್ತು ಗೈಸ್. ಇಷ್ಟು ಜನದೂ ನಾನು ವೀಡಿಯೋ ಮಾಡ್ಕೋತಾ ಇರೋದಕ್ಕೆ ನನಗೆ ಟ್ಯಾಕ್ಸ್ ಬಿತ್ತು. ಆರಾಮಾಗಿ ಒಂದು ಹಾಕಿಸ್ಕೊತೀನಿ ಅಂತ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ 3-4 ಹಾಕಿಸ್ಕೊಂಡು ಟ್ಯಾಕ್ಸ್ ನನಗೆ ಬೀಳ್ಸಿದ್ರು. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್. ಇದಂತೂ ಒಂದು 20 ಸಲ ಹೇಳ್ತೀನಿ ಅನಿಸುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಏನಾಗಿದೆ ಅಂತಂದರೆ ಅತ್ತೆ, ಅಂದರೆ ಅನು ಅಕ್ಕನ ತಂಗಿ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾರೆ ಗೈಸ್. ಅವ್ರು ಬರಲಿ ಅಂತ ಕಾಯ್ಕೊಂಡು ಕೂತಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದ್ರೂ ಕಾಯ್ಕೊಂಡು ಕೂತಿದ್ದೀವಿ. ಇವಾಗ ಅವ್ರು ಬಂದಿದ್ದ ತಕ್ಷಣ ಹೊರಡದೆ ಈಗ ರೂಮ್ ಹತ್ರ ಬಂದಿದ್ದೀವಿ. ಸರಿ ಇಲ್ಲೊಂದು ಸಲ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಫೈನಲಿ ಇಲ್ಲಿ ರೂಮ್ ಹತ್ರನೇ ಪಾಪ ಅವ್ರು ಬಂದಿದ್ರು. ಅವ್ರು ಎಲ್ಲ ಕಡೆ ನಮ್ಮನ್ನು ಹುಡುಕಿದಾರಂತೆ, ನಾವೆಲ್ಲೂ ಸಿಕ್ಕಿಲ್ಲ ಅಂತ ಅವ್ರು ರೂಮಿಗೆ ಬಂದಿದ್ದಾರೆ. ಸೊ ರೂಮ್ ಹತ್ರ ಬಂದಿದ್ರು, ಇವಾಗ ಅವ್ರನ್ನೂ ಕರ್ಕೊಂಡು ಹೊರಡಬೇಕು. ಸೊ ಗೈಸ್, ಆಟೋಗೆ 150 ತೊಗೋತಾರೆ ಪರ್ ಹೆಡ್. 5 ದೇವಸ್ಥಾನ ಕವರ್ ಮಾಡ್ತಾರೆ. ಫಸ್ಟ್ ದೇವಸ್ಥಾನಕ್ಕೆ ಅವ್ರು ಕರ್ಕೊಂಡೋಗಿದ್ದು ಅಭಯ ಆಂಜನೇಯ ಟೆಂಪಲ್. ಇದು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಸೊ ನೀವು ರೀಲ್ಸಲ್ಲೆಲ್ಲ ನೋಡಿರ್ತೀರಾ ಅನಿಸುತ್ತೆ. ಆ್ಯಂಡ್ ಇದು ಫಸ್ಟ್ ದೇವಸ್ಥಾನಕ್ಕೆ ಅವರು ಕರ್ಕೊಂಡು ಹೋಗೋದು.
ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಈ ಥರ ಹಿಂದೆ ಕೂತ್ಕೋಬೇಕು. ನನಗಂತೂ ಫುಲ್ ಭಯ ಆಯಿತು ಸ್ಟಾರ್ಟಿಂಗು, ಎಲ್ಲಿ ಬಿದ್ದೋಗ್ತೀವೋ ಅಂತ. ಬಟ್ ಏನಿಲ್ಲ, ಆರಾಮಾಗಿ ಕೂತ್ಕೋಬೋದು. ಮುಂದೆ ಕೂತ್ಕೊಳ್ಳೋಗಿಂತ ಹಿಂದೆ ಕೂತ್ಕೋಬೋದು ಗೈಸ್. ಆರಾಮಾಗಿ ನೇಚರ್ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ನೆಕ್ಸ್ಟ್ ದೇವಸ್ಥಾನ ಬಂದು ಬಿಚ್ಚಾಲೆ ಅಂದರೆ ಏಕಶಿಲಾ ಬೃಂದಾವನ ಅಂತ. ಇಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ಅವ್ರ ಕತೆ ಎಲ್ಲ ಹೇಳ್ತಾರೆ ಒಂದು 10 ನಿಮಿಷ. ಸೊ ಆಟೋದಲ್ಲಿ ಬಂದಿರೋದ್ರಿಂದ ಅವರು ನಮಗೆ 15 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ಮುಗಿಸ್ಕೊಂಡು ನಾವು ಮತ್ತೆ ಆಟೋ ಹತ್ರ ಹೋಗಬೇಕು. ಯಾಕಂತಂದರೆ ಅವರು ಇನ್ನೂ 4 ದೇವಸ್ಥಾನ ಕವರ್ ಮಾಡಬೇಕಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಒಂದಷ್ಟು ಗೋಶಾಲೆ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಅವರ ಶಿಷ್ಯರಾದ ಅಪರ್ಣಾಚಾರಿ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದು ಅಲ್ಲೇ ಸ್ವಲ್ಪ ಅಕ್ಕಪಕ್ಕ ಥರನೇ ಇರೋದು, ಅಷ್ಟೊಂದು ದೂರ ಏನಿಲ್ಲ. ಸೊ ಅಲ್ಲೂ ಹೋಗಿ ನೋಡಿಕೊಂಡು ಬರ್ಬೋದು. ಸೊ ಅಲ್ಲೋಗಿ ಅಲ್ಲೂ ಅಷ್ಟೇ ಕತೆಗಳನ್ನ ಹೇಳ್ತಾರೆ, ಹೆಂಗೆ ಏನು ಅಂತ ಎಲ್ಲ. ಅದನ್ನು ಕೂಡ ಹೇಳಿದ್ರು, ಬಟ್ ವಿಡಿಯೋ ಮಾಡ್ಕೋಬೇಡಿ ಅಂತ ಹೇಳಿದ್ರು, ಫೋನ್ ಆಫ್ ಮಾಡಿಸಿದ್ರು. ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡಿಲ್ಲ. ಅಯ್ಯೋ, ನಾನು ಯಾರಿದು ಅಂತೀನಿ, ಯಾರಿದು ಅಂತ ಈ ಕಡೆ ಬನ್ರಿ ಅಲ್ವಾ. ಆಯ್ತಾ ಇಲ್ಲ, ನನಗೂ ಆಯ್ತಾ ಇಲ್ಲ ಗೈಸ್. ನನ್ನ ಫೇಸ್ ನೋಡಿ ಹೆಂಗಾಗಿದೆ ವಿತೌಟ್ ಸನ್ಸ್ಕ್ರೀನು, ಅದಕ್ಕೆ ಹೆಂಗಾಗಿರೋದು. ಫುಲ್ ಸುಸ್ತಾಗಿತ್ತು. ಲಾಸ್ಟ್ ದೇವಸ್ಥಾನ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಅಕ್ಕಪಕ್ಕನೇ ಇರೋದು, ಅದನ್ನು ತೋರಿಸ್ತಾರೆ. ಸೊ ನಮ್ಗೆ ಹೋಗೋಕ್ಕಾಗಲ್ಲ ಅಂದ್ಕೊಂಡ್ವಿ, ಬಟ್ ಲಾಸ್ಟ್ ಇದೆ, ಏನಕ್ಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಪರವಾಗಿಲ್ಲ, ಸುಸ್ತಾದರೂ ಪರವಾಗಿಲ್ಲ ಅಂತೆ. ಸುಸ್ತು ಯಾಕಾಯ್ತಂದರೆ ಅಷ್ಟು ಬಿಸಿಲಿತ್ತು ಗೈಸ್. ಎಷ್ಟು ಬಿಸಿಲಿತ್ತು ಅಂತಂದರೆ ಬೆಳಗ್ಗೆ 8 ಗಂಟೆನೇ ನಮಗೆ 10 ಗಂಟೆ ಥರ ಫೀಲ್ ಇತ್ತು. ಫೋನ್ ಮಾಡಿತ್ತು ಇದನ್ನು ಕಳಿಸು ಅಂದ್ಬಿಟ್ಟು, ಅಮ್ಮ ಮಗನ ಪ್ರೀತಿ ಇದು ಊಟ ಮುಗಿಸ್ಕೊಂಡು ಒಂದು ರೋಡ್ ಐತೆ, ಆ ರೋಡಲ್ಲಿ ಸೊ ಅಲ್ಲಿಂದ ಈಚೆ ಬಂದ್ವಿ. ಫುಲ್ ಇಲ್ಲೆಲ್ಲ ಬದನೆಕಾಯಿ ಬಜ್ಜಿ ಫೇಮಸ್ ಅಂತೆ. ಸೊ ಎಲ್ಲ ಕಡೆ ಶಾಪಲ್ಲೂ ಬದನೆಕಾಯಿ ಬಜ್ಜಿ ಇಟ್ಟಿದ್ದಾರೆ. ಸರಿ ಟೇಸ್ಟ್ ಮಾಡೋಣ ಒಂದ್ಸಲಿ ಅಂತ ಬಂದಿದ್ದೀವಿ. ಸೊ ನೋಡಬೇಕು ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ರೀ ಗೈಸ್. ಚುರುಮುರಿ ಅಂತೂ ಸಖತ್ತಾಗಿತ್ತು ಅಂದರೆ ಸಖತ್ತಾಗಿತ್ತು ಚುರುಮುರಿ. ಬಟ್ ಬದನೆಕಾಯಿ ಬಜ್ಜಿಲಿ ಕೂಡ ಚೆನ್ನಾಗಿತ್ತು. ಬಟ್ ನಾನು ಮೇಲ್ಗಡೆ ಕೋಟಿಂಗ್ ಮಾಡಿರ್ತಾರಲ್ವ, ಅದನ್ನು ಮಾತ್ರ ತಿಂದು ಅದಾದಮೇಲೆ ಬದನೆಕಾಯಿನ ಹಂಗೆ ಇಟ್ಬಿಟ್ಟೆ. ಅದನ್ನು ನಾನು ತಿನ್ನೋಕ್ಕೆ ಹೋಗಲಿಲ್ಲ. ನೋಡಿ, ಬರೀ ಹಂಗೆ ಇಟ್ಟಿದ್ದೀನಿ. ಜಸ್ಟ್ ಚುರುಮುರಿ ಮಾತ್ರ ನೀಟಾಗಿ ತಿಂದೆ ಗೈಸ್. ಯಾವಾಗ ತಿಂತೀವೋ ಅನ್ನಿಸ್ಬಿಟ್ಟಿತ್ತು, ಅದಕ್ಕೆ ಚುರುಮುರಿ ಎಲ್ಲ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ನಾನು, ಅಷ್ಟು ಹೊಟ್ಟೆ ಹಸಿತಾ ಇತ್ತು. ಇವಾಗ ಅಲ್ಲಿ ತಿಂದು ನೆಕ್ಸ್ಟು ಮತ್ತೆ ಬಂದು ಬಿಟ್ಬಿಟ್ಟು ಹೋಗ್ತಾರೆ ಅವ್ರೇನು ದೇವಸ್ಥಾನದ ಹತ್ರನೇ. ಇವಾಗ ಊಟಕ್ಕೆ ಬಂದಿದ್ದೀವಿ. ಪಂಚೆ ಏನಾಯ್ತೈತೆ, ಪಂಚೆ ನಿಂಗೆ ಎತ್ಕೊಂಡು ಕುತ್ಕೋ ಈಗ. ಮಮ್ಮಿ ಎಲ್ಲ ಮುಗ್ದು 1-2 hours ಹೋಗಿ ರೆಸ್ಟ್ ಮಾಡಿಬಿಟ್ವಿ, ಕಂಪ್ಲೀಟ್ ರೆಸ್ಟ್ ಮಾಡಿಬಿಟ್ವಿ. ಯಾಕಂದರೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೇ 1-1:30 ಏನೋ ದರ್ಶನ ಮುಗೀತು ಅನಿಸುತ್ತೆ. ಅಲ್ಲ ಸರಿ, ಕಂಪ್ಲೀಟ್ ಒಂದಷ್ಟು ದೇವಸ್ಥಾನ ಎಲ್ಲ ನೋಡಿ ಆಯಿತು. ಸೊ ಅಷ್ಟು ನೋಡಿ ಆದಮೇಲೆ ಊಟ ಮಾಡಿದ್ವಿ. ದೇವಸ್ಥಾನದಲ್ಲೇ ಊಟ ಆಯ್ತಲ್ವ. ಸೊ ಊಟನೂ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ. ಫುಲ್ ಕೋಲ್ಡು, ಥ್ರೋಟ್ ಪೇನ್, ಹೆಡ್ ಪೇನ್ ಎಲ್ಲ ಬಂದ್ಬಿಟ್ಟಿದೆ ಗೈಸ್. ಸೊ ಗೈಸ್, ನಮ್ಮ ಅಮ್ಮ ವಿಗ್ರಹ ಮತ್ತು ಅತ್ತೆ ಮತ್ತು ನಮ್ಮ ಅಕ್ಕ ಎಲ್ಲ ಫೋಟೋಸ್ ತೊಗೋಬೇಕಿತ್ತಂತೆ ಅವ್ರ ಮನೆಗೆ. ಅದಕ್ಕೇ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಗೈಸ್, ರಾಘವೇಂದ್ರ ಫೋಟೋಗಳಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅದನ್ನು ವ್ಲಾಗ್ ನೀಟಾಗಿ ಮಾಡಿಕೊಂಡೆ. ಬಟ್ ಅಪ್ಲೋಡ್ ಮಾಡುವಾಗ 1 hour ಇದೆ ಗೈಸ್ ಡ್ಯೂರೇಷನ್. ಅದಕ್ಕೇ ಸರಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಮಾತ್ರ ಹಾಕೋಣ ಅಂತ ಹೇಳಿದ್ವಿ. ಸೊ ಒಂದಷ್ಟು ಕಡೆ ಹೋಗಿ ವಿಚಾರಿಸ್ತಾ ಇದ್ವಿ. ಸೊ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಒಂದಷ್ಟು ಕಡೆ ಅತ್ತೆ ಮತ್ತು ನಮ್ಮ ಅಕ್ಕ ಎಲ್ಲ ತೊಗೊಂಡ್ರು. ಸೊ ಅತ್ತೆ ಈಚೆ ತೊಗೊಂಡ್ರು, ನಮ್ಮ ಅಕ್ಕ ಬೇಡ ಅಂತ ಬಂದಿದ್ದಾಳೆ. ಸೊ ಒಳಗಡೆ ಅಂದರೆ ದೇವಸ್ಥಾನದ ಒಳಗಡೆ ಒಂದಷ್ಟು ಶಾಪಿಂಗ್ ಮಾಡ್ಬೋದು. ಸೊ ಅಲ್ಲಿ ನೋಡೋಣ ಅಂತ ಇದ್ದಾಳೆ. ಇವಾಗ ಇನ್ನೊಂದ್ಸಲ ದರ್ಶನಕ್ಕೆ ಯಾಕೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಈಗ ಇನ್ನೊಂದ್ಸಲ ದರ್ಶನಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ಒಂದಷ್ಟು ಜನ ಇಲ್ಲ, ಬೆಳಗ್ಗೆ ಸ್ವಲ್ಪ ಜನ ಜಾಸ್ತಿ ಇದ್ರು, ಇವಾಗ ಏನಷ್ಟು ಜನ ಇಲ್ಲ. ಸೊ ಇವಾಗ ದರ್ಶನಕ್ಕೆ ಹೋಗಬೇಕು. ಬಂದರೆ ದರ್ಶನ ಮಾಡ್ಕೊಂಡು ಒಂದ್ಸರಿ ಒಳ್ಳೆ ಹತ್ರ ಹೋಗಿ. ಸೊ ಗೈಸ್, ನಮ್ಮ ಮಮ್ಮಿ ಬೈತಾ ಇದ್ದಾರೆ, ಏನಕ್ಕೆ ನೀನು ವೀಡಿಯೋನೇ ಮಾಡ್ಕೋತಾ ಇಲ್ಲ, ವೀಡಿಯೋ ಮಾಡ್ಕೊ ಅಂತ. ನಾನು ಆ್ಯಕ್ಚುಲಿ ಮಲ್ಕೊಬಿಟ್ಟಿದ್ದೆ. ಇಲ್ಲ, ನೀವು ಹೋಗಿ ಬನ್ನಿ, ನೀವೇ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಬಾ ವೀಡಿಯೋ ಮಾಡ್ಕೋಬಹುದು ಮತ್ತು ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡು ಬಂದ್ಲು. ಸೊ ಅದಕ್ಕೆ ಬೈತಾ ಇದ್ದಾರೆ, ನೀನೇನಕ್ಕೆ ಬಂದಿರೋದು ಅಂತ. ಇವಾಗ ಮತ್ತೆ ಇನ್ನೊಂದ್ಸಲ ಅಕ್ಷತೆ ಕಾಳು ಸಿಕ್ತು. ಸೊ ಈಗ ಅದನ್ನು ತೊಗೊಂಡು ದೇವಸ್ಥಾನದಲ್ಲೇ ಒಂದು 1/2 hour ಸ್ಪೆಂಡ್ ಮಾಡೋಣ ಅಂತ ಕೂತಿದ್ದೀವಿ. ಯಾಕಂದರೆ
ಅಷ್ಟು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಗೈಸ್ ಮಂತ್ರಾಲಯ ಅಂತೂ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಟೈಮ್ ಹೋಗಿರೋದ್ರಿಂದ ಇನ್ನೂ ಖುಷಿ ಆಯಿತು ನಮಗೆ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. 2 ಟೈಮ್ಸ್ ದರ್ಶನ ಆಗಿರೋದ್ರಿಂದ ನಮಗಂತೂ ಫುಲ್ಲು ಖುಷಿ ಆಯಿತು. ಸೆಕೆಂಡ್ ಟೈಮ್ ದರ್ಶನ ಅಂತೂ ಇನ್ನೂ ಚೆನ್ನಾಗಾಯಿತು. ಯಾಕಂದರೆ ಸೊ ದರ್ಶನಕ್ಕೆ ಫಸ್ಟ್ ಲೈನೇ ಬಿಟ್ಟಿದ್ರು, ಅಂದರೆ ದೇವ್ರ ಮುಂದೆನೇ ಬಿಟ್ಟಿದ್ರು. ಅದಕ್ಕೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಗೈಸ್ ನಿಜವಾಗ್ಲೂ. ಅದಾದಮೇಲೆ ನಮ್ಮ ಚಿಂಟುಗೆಲ್ಲ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಯಾಕಂದರೆ ಅವನು ಪ್ರತಿ ಸಲ ಹೋದಾಗಲೂ ಏನೋ ಒಂದು ಕೊಡಿಸ್ಲೇಬೇಕಾಗಿರುತ್ತೆ. ಆ್ಯಂಡ್ ಇವರು ನಮ್ಮ ಮಮ್ಮಿ, ಅಂದರೆ ನನಗೆ ಅತ್ತೆ, ಬಟ್ ನಾನು ಅವ್ರನ್ನ ಮಮ್ಮಿ ಅಂತಲೇ ಹೇಳೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ಇವ್ರಂದರೆ. ಇವ್ರಿಗೂ ನಾನಂದರೆ ತುಂಬಾ ಇಷ್ಟ. ಇವಾಗ ಫ್ಯಾಮಿಲಿ ಎಲ್ಲ ಒಂದು ಫೋಟೋಸ್ ತೊಗೊಳ್ಳೋಣ ಅಂದ್ಕೊಂಡೆ. ಯಾಕಂದರೆ ಬೆಳಗ್ಗೆ ನಾನು ಮಿಸ್ ಆಗೋಗಿದ್ದೆ. ಸೊ ನಾನು ಆ ಕಡೆ ಹೋಗ್ಬಿಟ್ಟಿದ್ದೆ ಅಲ್ವಾ, ನಾನು ಮಿಸ್ ಆಗೋಗಿದೆ. ಸೊ ಅವಾಗ ಇವರೆಲ್ಲ ಫ್ಯಾಮಿಲಿ ಫೋಟೋಸ್ ತೊಗೊಬಿಟ್ಟಿದ್ದಾರೆ. ಇವಾಗ ನನ್ನ ಜೊತೆ ಬಂದು ಒಂದು ಫೋಟೋಸ್ ತೊಗೊಳ್ಳಿ ಅಂತ ಎಲ್ಲರೂ ಒಂದು ಕಡೆ ನಿಲ್ಸಿದ್ದೀನಿ. ಇವ್ರನ್ನೆಲ್ಲ ಒಂದು ಕಡೆ ಕೂರಿಸೋದೇ ದೊಡ್ಡ ಕಷ್ಟ ಗೈಸ್. ಇಲ್ಲೂ ಒಂದಷ್ಟು ಜನ ಇಲ್ಲ. ಇವಾಗ ನಾನೇ ಎಲ್ಲರೂ ಕರೆದು ನಿಲ್ಲಿಸಿ ಇವಾಗ ಗ್ರೂಪ್ ಸೆಲ್ಫೀಸ್ ತೊಗೋಬೇಕು. ಈ ಗ್ರೂಪ್ ಸೆಲ್ಫಿ ನೆಕ್ಸ್ಟು ಕಾಫಿ ಕುಡ್ಕೊಂಡು ಮತ್ತು ಸ್ನ್ಯಾಕ್ಸ್ ಥರ ಬಜ್ಜಿ ಏನಾದರೂ ತಿನ್ಕೊಂಡು ರೂಮ್ ಹತ್ರ ಹೋಗ್ಬೇಕು. ಯಾಕಂದರೆ ಚೆಕ್ಔಟ್ ಆಗಬೇಕು. ಸ್ವಲ್ಪ ಜನ ಬಂದಿಲ್ಲ ಗೈಸ್, ಯಾಕಂದರೆ ಅವ್ರು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ, ಬಾವ ಮತ್ತು ಅಕ್ಕ ಎಲ್ಲ. ಸೊ ಇವಾಗ ನಾವು ಹೋಗಿ ಚೆಕ್ಔಟ್ ಆಗಬೇಕು, ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಸೊ ಆದಷ್ಟು ಬೇಗ ಸೆಲ್ಫಿ ತೊಗೊಂಡು ಹೋಗೋಣ.